ದಳಪತಿ ವಿಜಯ್ ಅವರ ಪತ್ನಿ ಸಂಗೀತ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ವಿಜಯ್ಗೆ ನಟಿಯೊಬ್ಬರೊಟ್ಟಿಗಿನ ಸಂಬಂಧ ಇದೆ ಅಂತ ವಿಜಯ್ ಪತ್ನಿ ಆರೋಪಿಸಿದ್ರು. ವಿಚ್ಛೇದನದ ಸುದ್ದಿ ಬಹಿರಂಗ ಆಗ್ತಾ ಇದ್ದಂತೆ ವಿಜಯ್ ಮತ್ತು ತ್ರಿಷಾ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದು ಅದೂ ಸಹ ಸಖತ್ ಸುದ್ದಿ ಆಗ್ತಾ ಇದೆ. ಇದೀಗ ವಿಜಯ್ ಈ ಬಗ್ಗೆ ಮಾತನಾಡಿದ್ದಾರೆ. ರಾಜಕೀಯ ಪಕ್ಷ ಸ್ಥಾಪಿಸಿದ್ದು ತಮಿಳುನಾಡು ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ತಮ್ಮ ಪಕ್ಷವನ್ನ ಸಜ್ಜು ಮಾಡುತ್ತಿದ್ದಾರೆ. ಆದರೆ ಇತ್ತೀಚೆಗೆ ದಳಪತಿ ವಿಜಯ್ ಅವರ ಖಾಸಗಿ ಬದುಕಿನ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡಲು ಆರಂಭಿಸಿವೆ. ವಿಜಯ್ ಅವರ ಪತ್ನಿ ಹಠಾತ್ತನೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು ಸಖತ್ ಸುದ್ದಿಯಾಗ್ತಾ ಇದೆ. ತ್ರಿಷಾ ಜೊತೆಗಿನ ವಿಜಯ್ ಸಂಬಂಧದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಆಡಳಿತ ಪಕ್ಷದವರು, ಇತರೆ ರಾಜಕೀಯ ಪಕ್ಷದ ಕಾರ್ಯಕರ್ತರು ಇದೇ ವಿಷಯ ಇರಿಸಿಕೊಂಡು ವಿಜಯ್ ಬಗ್ಗೆ ಟೀಕೆ ನಡೆಸ್ತಾ ಇದ್ದಾರೆ. ವಿಜಯ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಜಯ್ ಅವರ ಪರ ವಹಿಸಿ ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಆದರೆ ವಿಜಯ್ ವಿಚ್ಛೇದನ, ತ್ರಿಷಾ ಜೊತೆಗಿನ ಸಂಬಂಧ ಇನ್ನಿತರೆ ವಿಷಯಗಳ ಜೊತೆ ಇಲ್ಲಿ ಮಾತನಾಡಿರಲಿಲ್ಲ. ಆದರೆ ಇದೀಗ ದಳಪತಿ ವಿಜಯ್ ಈ ಬಗ್ಗೆ ಮಾತನಾಡಿದ್ದಾರೆ. ವಿಜಯ್ ಇಂದು ಪಕ್ಷದ ವತಿಯಿಂದ ಮಹಿಳಾ ದಿನಾಚರಣೆ ಆಚರಿಸಿದ್ರು. ಚೆನ್ನೈನಲ್ಲಿ ನಡೆದ ಈ ಬೃಹತ್ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು, ಇತರೆ ಕಾರ್ಯಕರ್ತರು ಆಗಮಿಸಿದ್ರು. ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರೆ ಪಕ್ಷದ ವತಿಯಿಂದ ಮಹಿಳೆಯರಿಗೆ ಘೋಷಿಸಲಾಗುವ 6 ಯೋಜನೆಗಳ ವಿವರವನ್ನ ವಿಜಯ್ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ವಿಜಯ್ ಅವರು ಇತ್ತೀಚೆಗೆ ತಮ್ಮ ಖಾಸಗಿ ಬದುಕಿನಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆಯೂ ಮಾತನಾಡಿದ್ದಾರೆ. ನೇರವಾಗಿ ಯಾವುದನ್ನು ಹೇಳದ ವಿಜಯ್, ಇತ್ತೀಚೆಗೆ ಕೆಲವು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು, ಚರ್ಚೆಗಳು ನಡೀತಾ ಇದೆ. ನೀವು ಸಹ ಈ ಸಮಸ್ಯೆಗಳ ಬಗ್ಗೆ ಹೋರಾಡ್ತಾ ಇದ್ದೀರಿ. ಅದರಿಂದ ನೋವುಣ್ತಾ ಇದ್ದಿರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಅದನ್ನ ನೋಡಿ ನನಗೆ ನೋವಾಗ್ತಾ ಇದೆ. ಆ ಸಮಸ್ಯೆಗಳನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೀವು ನನ್ನ ಜೊತೆ ಸೇರ್ಕೊಂಡು ಪ್ರಜೆಗಳಿಗೆ ಇರುವ ಸಮಸ್ಯೆಗಳ ಬಗ್ಗೆ ಅಷ್ಟೇ ಗಮನ ಕೊಡೋಣ. ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಕಾನ್ಫಿಡೆಂಟ್ ಆಗಿರಿ. ಜಯ ನಿಶ್ಚಯ ಅಂತ ವಿಜಯ್ ಇಲ್ಲಿ ಹೇಳಿದ್ದಾರೆ.